ನಮಸ್ಕಾರ ಸ್ನೇಹಿತರೆ, ತನೂಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ಎಚ್ಚರ. ನಿಮ್ಮ ಕಷ್ಟಗಳಿಗೆ ಕಾರಣರಾದವರು ಯಾರೆಂದು ತಿಳಿಯಲು ಮತ್ತು ನಿಮ್ಮ ಜೀವನದ ದೊಡ್ಡ ರಹಸ್ಯವನ್ನು ಅರಿಯಲು ಈ ವಿಡಿಯೋ ಪೂರ್ತಿ ನೋಡಿ. ಇದು ಸಾಮಾನ್ಯ ರಾಶಿ ಫಲವಲ್ಲ, ನಿಮ್ಮ ಆಲೋಚನೆ ಹಾಗೂ ಭವಿಷ್ಯವನ್ನು ಬದಲಿಸುವ ಕಠಿಣ ಸತ್ಯ. ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದರೂ ಫಲ ಸಿಗದಿರಲು, ಕೊನೆ ಕ್ಷಣದಲ್ಲಿ ಅದೃಷ್ಟ ಕೈ ತಪ್ಪಲು, ಹಣ ಉಳಿಯದಿರಲು ಮತ್ತು ಮಾನಸಿಕ ಅಶಾಂತಿಗೆ ಕಾರಣವೇನು ಎಂಬ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇಂದು ಉತ್ತರ ಸಿಗಲಿದೆ. ನಿಮ್ಮ ಬೆಳವಣಿಗೆಯನ್ನು ತಡೆಯುತ್ತಿರುವುದು ನಿಮ್ಮ ಕರ್ಮವೋ ಅಥವಾ ಜಾತಕವೋ ಅಲ್ಲ, ನಿಮ್ಮ ಜೊತೆಯಲ್ಲಿ ಇದ್ದು ನಗುತ್ತಾ ವಿಷಕಾರುವ ರಹಸ್ಯ ಶತ್ರು ಒಬ್ಬನೇ ಕಾರಣ. ಆ ವ್ಯಕ್ತಿ ಯಾರೆಂದು ತಿಳಿಯಲು ವಿಡಿಯೋ ಕೊನೆವರೆಗೂ ನೋಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಜ್ಯೋತಿಷ್ಯರಲ್ಲಿ ಮಕರ ರಾಶಿಗೆ ವಿಶೇಷ ಸ್ಥಾನವಿದೆ. ನವಗ್ರಹಗಳ ನ್ಯಾಯಾಧೀಶರಾದ ಶನಿದೇವರು ಈ ರಾಶಿಯ ಅಧಿಪತಿ. ಆದ್ದರಿಂದಲೇ ಇವರಲ್ಲಿ ಹುಟ್ಟಿನಿಂದಲೇ ಹಠ, ಕಠಿಣ ಶಿಸ್ತು, ಕಷ್ಟ ಸಹಿಸುವ ಶಕ್ತಿ ಮತ್ತು ಜವಾಬ್ದಾರಿಯುತ ಗುಣಗಳಿರುತ್ತವೆ. ನೀವು ಯಾವುದೇ ಕೆಲಸವನ್ನು ಭಾರೀ ಯೋಚಿಸಿ ಆರಂಭಿಸುತ್ತೀರಿ, ಆದರೆ ಒಮ್ಮೆ ನಿರ್ಧರಿಸಿ ಕಣಕ್ಕಿಳಿದರೆ ಅದು ಮುಗಿಯುವವರೆಗೂ ಹಗಲಿರುಳು ಯಂತ್ರದಂತೆ ಶ್ರಮಿಸುತ್ತೀರಿ. ನಿಮ್ಮ ಈ ಅಚಲ ನಿಷ್ಠೆ ಎಲ್ಲರಿಗೂ ಆಶ್ಚರ್ಯ ತರುತ್ತದೆ. ಮಕರ ರಾಶಿಯವರು ಹೊರಗೆ ಗಂಭೀರವಾಗಿ, ಕಠಿಣವಾಗಿ ಮತ್ತು ಯಾರಿಗೂ ಸಿಗದಂತೆ ಕಂಡರೂ ಮನಸ್ಸಿಗೆ ಹತ್ತಿರವಾದವರಿಗೆ ಪ್ರಾಣ ನೀಡಲು ಸಿದ್ಧರಿರುತ್ತಾರೆ. ಇವರು ಮೇಲ್ನೋಟಕ್ಕೆ ತೆಂಗಿನಕಾಯಿಯಂತೆ ಕಠಿಣವಾಗಿದ್ದರೂ ಒಳಗೆ ಎಳನೀರಿನಂತಹ ಸ್ವಚ್ಛ ಮನಸ್ಸು ಹೊಂದಿರುತ್ತಾರೆ. ಬೇರೆಯವರಿಗೆ ಕಷ್ಟ ಬಂದರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ ಅದೇ ನಿಮಗೀಗ ಶಾಪವಾಗಿದೆ. ಕಳೆದ ಕೆಲವು ತಿಂಗಳು ಅಥವಾ ವರ್ಷಗಳಿಂದ ನೀವು 10 ಹೆಜ್ಜೆ ಮುಂದೆ ಹೋಗಲು ಕಷ್ಟಪಡುತ್ತಿದ್ದೀರಿ. ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು 100 ಹೆಜ್ಜೆ ಹಿಂದೆ ಎಳೆಯುತ್ತಿರುವುದನ್ನು ಗಮನಿಸಿದ್ದೀರಾ? ಇಲ್ಲಿಯವರೆಗೆ ಹೇಳಿದ ಲಕ್ಷಣಗಳಲ್ಲಿ ಕನಿಷ್ಠ ಎರಡಾದರೂ ನಿಮಗೆ ಹೊಂದಿಕೆಯಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡುವುದು ನಿಮಗೆ ಅನಿವಾರ್ಯ. ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಮಾತು ನಿಮಗೆ ಜೀವನವನ್ನೇ ಬದಲಾಯಿಸಲಿದೆ. ನೀವು ತುಂಬು ನಂಬಿಕೆಯಿಂದ ಹಗಲಿರುಳು ಶ್ರಮಿಸಿ ಆರಂಭಿಸಿದ ಪ್ರಾಜೆಕ್ಟ್ ಅಥವಾ ವ್ಯಾಪಾರ ಕೊನೆ ಹಂತದಲ್ಲಿ ಇನ್ನೇನು ಕೈ ಸೇರಬೇಕು ಅನ್ನುವಾಗ ವಿಚಿತ್ರ ಕಾರಣಗಳಿಂದ ನಿಂತು ಹೋಗುತ್ತದೆ. ಕೈಗೆ ಬರಬೇಕಾದ ಪ್ರಮೋಷನ್, ದೊಡ್ಡ ಕಾಂಟ್ರಾಕ್ಟ್ ಅಥವಾ ಮದುವೆಯ ಪ್ರಸ್ತಾಪ ಕೊನೆ ಕ್ಷಣದಲ್ಲಿ ಕೈ ತಪ್ಪುತ್ತದೆ. ಇದಕ್ಕೆ ಕಾರಣ ದೇವರ ಕೋಪವಾಗಲಿ ಅಥವಾ ನಿಮ್ಮ ದುರಾದೃಷ್ಟವಾಗಲಿ ಖಂಡಿತ ಅಲ್ಲ. ದೇವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಮಕರ ರಾಶಿಯವರ ಕಷ್ಟಕ್ಕೆ ಪ್ರತಿಫಲ ನೀಡಬೇಕೆಂದರೂ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿ ಅದನ್ನು ತಡೆಯುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗದಿರಲು ಮತ್ತು ಅನಾವಶ್ಯಕ ಆಸ್ಪತ್ರೆ ಖರ್ಚು ಬರಲು ಒಂದು ಅದೃಶ್ಯ ಸಂಚು ಕಾರಣ. ಕಲಿಯುಗದಲ್ಲಿ ಶತ್ರುಗಳು ಎಲ್ಲೇ ದೂರದಲ್ಲಿ ಇರುವುದಿಲ್ಲ, ನಿಮ್ಮೊಂದಿಗೆ ಇದ್ದು ನಿಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮ ಕುತ್ತಿಗೆ ಕೊಯ್ಯುತ್ತಾರೆ. ಈಗ ಮಕರ ರಾಶಿಯವರಿಗೆ ಆಗುತ್ತಿರುವುದು ಇದೇ. ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ಬೆನ್ನಿಗೆ ಚೂರಿ ಹಾಕುತ್ತಿರುವ ಆ ವ್ಯಕ್ತಿ ಖಂಡಿತ ಹೊರಗಿನವನಲ್ಲ, ನಿಮ್ಮ ಆಪ್ತ ಬಂಧು, ಪ್ರಾಣ ಸ್ನೇಹಿತ, ಸಹೋದ್ಯೋಗಿ ಅಥವಾ ಮನೆಗೆ ಬಂದು ಹೋಗುವ ಪರಿಚಿತನೇ ಆಗಿದ್ದಾನೆ. ಇದು ನಂಬಲು ಕಷ್ಟವಾದರೂ ಕಠಿಣ ಸತ್ಯ. ಶತ್ರುಗಳಿಗಿಂತ ಆಪ್ತರೇ ನಮ್ಮ ಯಶಸ್ಸಿಗೆ ಹೆಚ್ಚು ಈರ್ಷ್ಯೆ ಪಡುತ್ತಾರೆ ಎಂಬುದು ಮಾನವ ಸಹಜ ಗುಣ. ಈ ನಕಾರಾತ್ಮಕ ವ್ಯಕ್ತಿ ನಿಮ್ಮ ಮುಂದೆ ನಗುತ್ತಾ ಕಷ್ಟದಲ್ಲಿ ಜೊತೆ ಇರುವಂತೆ ನಟಿಸಿದರೂ ಒಳಗೊಳಗೆ ನಿಮ್ಮ ಏಳಿಗೆಯನ್ನು ಕಂಡು ಮತ್ಸರದಿಂದ ಉರಿಯುತ್ತಾರೆ. ಇವರನ್ನು ಮನಃಶಾಸ್ತ್ರದಲ್ಲಿ ವಿಷಪೂರಿತ ವ್ಯಕ್ತಿಗಳು ಅಂದರೆ ಟಾಕ್ಸಿಕ್ ಪೀಪಲ್ ಅನ್ನಲಾಗುತ್ತೆ. ಮೇಲ್ನೋಟಕ್ಕೆ ಸ್ನೇಹಿತರಂತೆ ನಟಿಸಿ ಒಳಗೊಳಗೆ ಶತ್ರುಗಳಾಗಿರುವ ಇವರು ನಗುತ್ತಲೇ ವಿಷ ಕಾರುತ್ತಾರೆ. ಇವರ ಮತ್ಸರದಿಂದ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿ ನಿಮ್ಮ ಅದೃಶ್ಯ ಉಕ್ಕಿನ ಗೋಡೆಯಂತೆ ಅಡ್ಡ ನಿಲ್ಲುತ್ತದೆ. ಕಣ್ಣಿನ ದೃಷ್ಟಿಗೆ ಕಲ್ಲನ್ನೇ ಒಡೆಯುವ ಶಕ್ತಿ ಇದೆ ಎಂದ ಮೇಲೆ ನಿಮ್ಮ ಅದೃಷ್ಟವನ್ನು ತಡೆಯುವುದು ಅವರಿಗೆ ಕಷ್ಟವೇನಲ್ಲ. ಮಕರ ರಾಶಿಯವರು ತಮ್ಮ ಕಷ್ಟ ಮತ್ತು ಪ್ರತಿಭೆಯಿಂದ ಗಳಿಸುವ ಯಶಸ್ಸು ಹಾಗೂ ಕೀರ್ತಿಯೇ ಇಂತಹ ರಹಸ್ಯ ಶತ್ರುಗಳನ್ನು ಸೃಷ್ಟಿಸುತ್ತದೆ. ಇವರು ನೇರವಾಗಿ ಹೋರಾಡಲಾಗಿದೆ ಬೆನ್ನ ಹಿಂದೆ ನಿಂತು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಕುಂದಿಸುತ್ತಾರೆ. ಈಗ ಆ ವ್ಯಕ್ತಿ ಯಾರೆಂದು ಗುರುತಿಸುವುದು ಹೇಗೆಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಮಾನವ ಮನಃಶಾಸ್ತ್ರದ ಪ್ರಕಾರ ಇಂತಹವರನ್ನು ಕೆಲವು ಸ್ಪಷ್ಟ ಸಂಕೇತಗಳ ಮೂಲಕ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮೊದಲನೆಯದಾಗಿ, ಇವರು ನಿಮ್ಮ ಮುಂದೆ ಅತಿಯಾದ ವಿನಯವನ್ನು ಪ್ರದರ್ಶಿಸುತ್ತಾರೆ ಮತ್ತು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅತಿಯಾಗಿ ಹೊಗಳುತ್ತಾರೆ. ನಿಮ್ಮನ್ನು ಆಕಾಶಕ್ಕೆ ಏರಿಸುತ್ತಾರೆ, ಆದರೆ ನೀವು ಇಲ್ಲದಿದ್ದಾಗ ಇತರರ ಮುಂದೆ ನಿಮ್ಮನ್ನು ಅತ್ಯಂತ ಕೀಳಾಗಿ ಮಾತನಾಡುತ್ತಾರೆ ಮತ್ತು ನಿಮ್ಮ ಗೌರವ ಹಾಗೂ ಚಾರಿತ್ರ್ಯಕ್ಕೆ ಧಕ್ಕೆ ತರಲು ತುಂಬಾ ಚಾಣಾಕ್ಷತನದಿಂದ ಪ್ರಯತ್ನಿಸುತ್ತಾರೆ. ಇನ್ನು ಎರಡನೆಯ ಸಂಕೇತವೆಂದರೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮನ್ನು
ನಿರುತ್ಸಾಹಗೊಳಿಸುವುದು. ನೀವು ಯಾವುದೇ ಹೊಸ ಕೆಲಸ ಅಥವಾ ವ್ಯಾಪಾರದ ಆಲೋಚನೆಯನ್ನು ಅವರೊಂದಿಗೆ ಹಂಚಿಕೊಂಡಾಗ ಅವರು ಸಂತೋಷಪಡುವ ಬದಲು ಯಾವುದಾದರೂ ನೆಪವೊಡ್ಡಿ ನಿಮ್ಮನ್ನು ಹೆದರಿಸಲು ಶುರು ಮಾಡುತ್ತಾರೆ. ಇದು ನಿನ್ನಿಂದ ಸಾಧ್ಯವಲ್ಲ, ಮಾರ್ಕೆಟ್ ಸರಿಯಿಲ್ಲ, ದೊಡ್ಡವರೇ ಕೈ ಸುಟ್ಟುಕೊಂಡಿದ್ದಾರೆ, ನಿನಗೇಕೆ ಈ ರಿಸ್ಕ್ ಎಂದು ಹೇಳುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಚಿಗುರಲ್ಲೇ ಚಿವುಟುತ್ತಾರೆ. ಅವರು ನಿಮಗೆ ಸಲಹೆ ನೀಡುವಂತೆ ನಡೆಸಿದರೂ ನೀವು ಎಲ್ಲಿ ಯಶಸ್ವಿಯಾಗಿ ಜೀವನದಲ್ಲಿ ನೆಲೆ ನಿಲ್ಲುತ್ತೀರೋ ಎಂಬ ಭಯವೇ ಅವರಿಂದ ಹಾಗೆ ಮಾತನಾಡಿಸುತ್ತದೆ. ಇದನ್ನು ಕೇಳುತ್ತಿರುವಾಗ ಈಗ ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಒಬ್ಬರ ಮುಖ ನೆನಪಾಗುತ್ತದೆ. ಆ ವ್ಯಕ್ತಿಯೇ ಆಗಿರುವ ಸಾಧ್ಯತೆ 90% ಇದೆ. ಮೂರನೇ ಸಂಕೇತವೆಂದರೆ ಅನಿರೀಕ್ಷಿತ ಅಡೆತಡೆಗಳು ಬರುವುದು. ಇದು ಅತ್ಯಂತ ಪ್ರಮುಖವಾದ ಅಂಶವಾಗಿದ್ದು ಗಮನವಿಟ್ಟು ಕೇಳಿ. ನೀವು ಆ ವ್ಯಕ್ತಿಯ ಬಳಿ ನಿಮ್ಮ ರಹಸ್ಯವನ್ನು ಯೋಜನೆಗಳನ್ನು ಹಂಚಿಕೊಂಡಾಗಲೆಲ್ಲ ಆ ಕೆಲಸ ನಿಂತು ಹೋಗುತ್ತಿರುವುದು ನಿಮ್ಮ ಗಮನಕ್ಕೆ ಬಂದಿದೆಯೇ? ನೀವು ಒಂದು ಒಳ್ಳೆಯ ಡೀಲ್ ಮುಗಿಸಿದ್ದೀರಿ ಅಥವಾ ಲಾಭದಾಯಕ ಕೆಲಸವಾಗಲಿದೆ ಎಂದು ಅವರಿಗೆ ಉತ್ಸಾಹದಿಂದ ಹೇಳಿದ ಮರುದಿನವೇ ಆ ಡೀಲ್ ಅನಿರೀಕ್ಷಿತವಾಗಿ ರದ್ದಾಗುವುದನ್ನು ಗಮನಿಸಿದ್ದೀರಾ? ಇದು ಖಂಡಿತವಾಗಿಯೂ ಆ ವ್ಯಕ್ತಿಯ ನಕಾರಾತ್ಮಕ ಶಕ್ತಿಯ ಪ್ರಭಾವವೇ ಆಗಿದೆ. ನಾಲ್ಕನೇ ಸಂಕೇತವೆಂದರೆ ಮುಖಭಾವದಲ್ಲಿನ ಬದಲಾವಣೆ. ನೀವು ಹೊಸ ಮನೆ, ಕಾರು ಅಥವಾ ಕನಿಷ್ಠ ಒಂದು ಬ್ರ್ಯಾಂಡೆಡ್ ಶರ್ಟ್ ಧರಿಸಿದರೂ ಅವರ ಕಣ್ಣುಗಳಲ್ಲಿ ಅಸೂಯೆ ಎದ್ದು ಕಾಣುತ್ತದೆ. ಬಾಯಲ್ಲಿ ಸೂಪರ್ ಎಂದು ಹೊಗಳಿದರೂ ಅವರ ನೋಟದಲ್ಲಿನ ಅಸಹನೆ ಮತ್ತು ಕೋಪ ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ. ನೀವು ಯಾವುದೋ ಸಂತೋಷದಿಂದ ಸುದ್ದಿ ಹೇಳಿದಾಗ ಅವರು ನಿಮ್ಮ ಕಣ್ಣುಗಳನ್ನು ನೇರವಾಗಿ ನೋಡುವುದಿಲ್ಲ. ಅವರು ನಿಮ್ಮಿಂದ ನೋಟ ತಿರುಗಿಸುತ್ತಾರೆ ಅಥವಾ ವಿಷಯವನ್ನು ಬದಲಾಯಿಸುತ್ತಾರೆ. ಐದನೇ ಸಂಕೇತವೆಂದರೆ ನಿಮ್ಮ ಕಷ್ಟದಲ್ಲಿ ಆನಂದಿಸುವುದನ್ನು. ನಿಮಗೆ ನಷ್ಟವಾದಾಗ ಅವರು ಮೇಲ್ನೋಟಕ್ಕೆ ಸಾಂತ್ವನ ಹೇಳಿದರೂ ಅವರ ದೇಹ ಭಾಷೆಯಲ್ಲಿ ಇವನು ಬಿದ್ದು ಹೋದ, ಇನ್ನು ಮೇಲೆ ಏಳುವುದಿಲ್ಲ ಎಂಬ ಕ್ರೂರ ಸಂತೋಷ ಎದ್ದು ಕಾಣುತ್ತದೆ. ಮಕರ ರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಮುಗ್ಧತೆ ಮತ್ತು ಅತಿಯಾದ ನಂಬಿಕೆ. ನೀವು ಉದ್ಯೋಗ ವ್ಯಾಪಾರದಲ್ಲಿ ಎಷ್ಟೇ ಬುದ್ಧಿವಂತರಾಗಿದ್ದರೂ ಜನರನ್ನು ನಂಬುವಾಗ ಮುಗ್ಧರಾಗುತ್ತೀರಿ. ಎಲ್ಲರನ್ನೂ ನಿಮ್ಮಂತೆಯೇ ಒಳ್ಳೆಯವರೆಂದು ಭಾವಿಸಿ ಒಮ್ಮೆ ನಂಬಿದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಿಂದ ಹಿಡಿದು ಕುಟುಂಬ ರಹಸ್ಯಗಳವರೆಗೆ ಎಲ್ಲವನ್ನೂ ಹಂಚಿಕೊಳ್ಳುತ್ತೀರಿ. ಆದರೆ ಕಲಿಯುಗದಲ್ಲಿ ನೀವು ಹೃದಯದಲ್ಲಿ ಇಟ್ಟುಕೊಂಡ ವ್ಯಕ್ತಿಯ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ 100ಕ್ಕೆ 100ರಷ್ಟಿದೆ. ಇದಕ್ಕೆ ಉದಾಹರಣೆಯಾಗಿ ಸ್ವಂತ ಉದ್ಯಮದ ಕನಸಿಗಾಗಿ 10 ವರ್ಷ ಹಗಲು ಇರುಳು ದುಡಿದು ಹಣ ಉಳಿಸಿದ ಮಕರ ರಾಶಿಯ ವ್ಯಕ್ತಿಯೊಬ್ಬನ ನೈಜ ಘಟನೆ ಹೇಳುತ್ತೇನೆ ಕೇಳಿ. ಅವನು ಒಳ್ಳೆಯ ಜಾಗದಲ್ಲಿ ದೊಡ್ಡ ಅಂಗಡಿಯನ್ನು ಸಿದ್ಧಪಡಿಸಿ ಇನ್ನೊಂದು ವಾರದಲ್ಲಿ ಉದ್ಘಾಟನೆ ಮಾಡಲು ನಿರ್ಧರಿಸಿದನು. ಈ ಸಂತೋಷದ ವಿಷಯವನ್ನು ತನ್ನ ಪ್ರಾಣ ಸ್ನೇಹಿತ ಹಾಗೂ ಪ್ರತಿದಿನ ತನ್ನೊಂದಿಗೆ ಇರುವ ಅತ್ಯಂತ ಆಪ್ತನೊಂದಿಗೆ ಹಂಚಿಕೊಂಡನು. ತನ್ನ ವ್ಯಾಪಾರದ ರಹಸ್ಯ ಹಾಗೂ ಲಾಭದ ಲೆಕ್ಕಾಚಾರವನ್ನೆಲ್ಲ ಸ್ನೇಹಿತನಿಗೆ ತಿಳಿಸಿದನು. ಆ ಸ್ನೇಹಿತ ಮೇಲ್ನೋಟಕ್ಕೆ ಹೊಗಳಿದರೂ ಒಳಗೊಳಗೆ ಇವನು ನನಗಿಂತ ದೊಡ್ಡವನಾಗುತ್ತಾನೆ ಎಂಬ ಮತ್ಸರದಿಂದ ಉರಿದು ಹೋದನು. ಮರುದಿನವೇ ಆತ ಅಂಗಡಿಯ ಮಾಲೀಕನಿಗೆ ತಪ್ಪು ಮಾಹಿತಿ ನೀಡಿ ಅಡ್ವಾನ್ಸ್ ಹಣ ವಾಪಸ್ ಕೊಡಿಸಿ ಉದ್ಘಾಟನೆಯನ್ನು ತಡೆದನು. ವಿಷಯ ತಿಳಿಯದ ಆ ಮಕರ ರಾಶಿಯ ವ್ಯಕ್ತಿ ತನ್ನ ಹಣೆಬರಹವನ್ನು ದೂಷಿಸುತ್ತಾ ದೇವರ ಮುಂದೆ ಕಣ್ಣೀರಿಟ್ಟನು. ಆದರೆ ಅಂದು ಆತನಿಗೆ ಒಂದು ವಿಷಯ ಅರ್ಥವಾಯಿತು. ಶತ್ರುಗಳು ಹೊರಗಿಲ್ಲ, ನಮ್ಮವರು ಅಂದುಕೊಂಡವರ ರೂಪದಲ್ಲೇ ಇರುತ್ತಾರೆ ಎಂದು. ದೃಷ್ಟಿದೋಷವನ್ನು ಮೂಢನಂಬಿಕೆ ಎಂದು ತಳ್ಳಿ ಹಾಕುವವರಿದ್ದಾರೆ. ಆದರೆ ಕ್ವಾಂಟಮ್ ಫಿಸಿಕ್ಸ್ ಅಥವಾ ಆಧುನಿಕ ಮನಃಶಾಸ್ತ್ರವೂ ಕೂಡ ತರಂಗಗಳ ವಿನಿಮಯ ಅಂದ್ರೆ ಎನರ್ಜಿ ಟ್ರಾನ್ಸ್ಮಿಷನ್ ಕುರಿತು ಮಾತನಾಡುತ್ತೇವೆ. ನಮ್ಮ ಪ್ರತಿ ಆಲೋಚನೆಗೂ ಒಂದು ಕಂಪನ ಆದರೆ ಫ್ರೀಕ್ವೆನ್ಸಿ ಇರುತ್ತದೆ. ಒಬ್ಬ ವ್ಯಕ್ತಿ ತೀವ್ರ ಮತ್ಸರದಿಂದ ನೋಡಿದಾಗ ಆತನ ಕಣ್ಣು ಮತ್ತು ಮೆದುಳಿನಿಂದ ಹೊರಹೊಮ್ಮುವ ವಿದ್ಯುತ್ಕಾಂತೀಯ ತರಂಗಗಳು ನಿಮ್ಮ ಸುತ್ತಲಿರುವ ಧನಾತ್ಮಕ ರಕ್ಷಣಾ ವಲಯವನ್ನು ಅಂದರೆ ಆರವನ್ನು ಹಾಳು ಮಾಡುತ್ತದೆ. ಮಕರ ರಾಶಿಯವರು ಸಹಜವಾಗಿಯೇ ಗಂಭೀರ ಹಾಗೂ ಆಕರ್ಷಕ ಸ್ವಭಾವದವರಾಗಿದ್ದು ಅವರ ಮಾತು, ನಡಿಗೆ, ಆತ್ಮವಿಶ್ವಾಸವೇ ಎದುರಾಳಿಗಳಲ್ಲಿ ಅಸೂಯೆ ಹುಟ್ಟಿಸುತ್ತದೆ. ದೃಷ್ಟಿದೋಷ ಎನ್ನುವುದು ಒಂದು ಅದೃಶ್ಯ ಬಾಣದಂತೆ. ಆ ಬಾಣ ನಿಮಗೆ ತಗುಲಿದಾಗ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರುತ್ತೀರಿ. ಯಾವಾಗಲೂ ಚಟುವಟಿಕೆಯಿಂದ ಇರುತ್ತಿದ್ದ ನೀವು ಇದ್ದಕ್ಕಿದ್ದಂತೆ ವಿಪರೀತ ಸೋಮಾರಿತನಕ್ಕೆ ಒಳಗಾಗುತ್ತೀರಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಮನಸ್ಸಿನಲ್ಲಿ ಏನೋ ಒಂದು ತಿಳಿಯದ ಭಯ ಮತ್ತು ಆತಂಕ ನಿಮ್ಮನ್ನು ಆವರಿಸುತ್ತದೆ. ನಿಮ್ಮಲ್ಲಿ ಕೋಪ ತೀವ್ರವಾಗಿ ಹೆಚ್ಚಾಗಿ ಯಾರ ಮೇಲಾದರೂ ಅಕಾರಣವಾಗಿ ಕೂಗಾಡುತ್ತೀರಿ. ಇದರಿಂದಾಗಿ ನಿಮ್ಮ ಕುಟುಂಬಸ್ಥರು, ಸಂಗಾತಿ ಹಾಗೂ ಉದ್ಯಮದ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡುತ್ತವೆ.
ಇದೆಲ್ಲವೂ ನಿಮ್ಮ ಕರ್ಮವಲ್ಲ, ಆ ನಕಾರಾತ್ಮಕ ಶಕ್ತಿಯು ನಿಮ್ಮ ಮೇಲೆ ಮಾಡುವ ಮಂತ್ರಜಾಲವಾಗಿದೆ. ಕೇವಲ ಹೊರಗಿನವರ ಮಾತ್ರವಲ್ಲ, ಕೆಲವೊಮ್ಮೆ ನಮ್ಮ ಮನೆಯಲ್ಲಿನ ನಾವು ಮಾಡುವ ಸಣ್ಣ ಪುಟ್ಟ ನಿರ್ಲಕ್ಷ್ಯದ ತಪ್ಪುಗಳಿಂದಲೂ ದರಿದ್ರವು ಮನೆ ಮಾಡುತ್ತದೆ. ಮಕರ ರಾಶಿಯವರು ಇತ್ತೀಚಿನ ದಿನಗಳಲ್ಲಿ ತೀವ್ರ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಬಂದ ಹಣ ಬಂದ ಹಾಗೆ ನೀರಿನಂತೆ ಖರ್ಚಾಗುತ್ತಿದೆ. ಸಾಲಗಾರರ ಒತ್ತಡ ಹೆಚ್ಚಾಗುವುದು ಹಾಗೂ ಸಂಪಾದನೆ ಇದ್ದರೂ ಮನೆಯಲ್ಲಿ ಸುಖ ಶಾಂತಿ ಇಲ್ಲದಿರುವುದು ನಿಮ್ಮನ್ನು ಕಾಡುತ್ತಿದ್ದರೆ ಮೊದಲು ನಿಮ್ಮ ಮನೆಯ ವಾತಾವರಣವನ್ನು ಗಮನಿಸಿ. ನಿಮ್ಮ ಮನೆಯ ಮೂಲೆಗಳಲ್ಲಿರುವ ಹಳೆ ಸಾಮಗ್ರಿಗಳು, ಮುರಿದ ಕುರ್ಚಿಗಳು, ನಿಂತು ಹೋದ ಗಡಿಯಾರಗಳು, ಒಡೆದ ಕನ್ನಡಿಗಳು ಮತ್ತು ವರ್ಷಗಳಿಂದ ಬಳಸದೆ ಹಳೆ ಬಟ್ಟೆಗಳಿದ್ದರೆ ಅವುಗಳನ್ನು ಈ ಕ್ಷಣವೇ ಮನೆಯಿಂದ ಹೊರಹಾಕಿ. ಏಕೆಂದರೆ ಮಕರ ರಾಶಿಯ ಅಧಿಪತಿಯಾದ ಶನಿದೇವರು ಕಟ್ಟುನಿಟ್ಟಿನ ಶಿಸ್ತು ಮತ್ತು ಅತ್ಯಂತ ಸ್ವಚ್ಛತೆಯನ್ನು ಬಯಸುತ್ತಾರೆ. ಮನೆ ಎಷ್ಟು ಅಶುದ್ಧವಾಗಿದ್ದರೆ ಶನಿದೇವರ ಪ್ರಭಾವ ಅಷ್ಟು ನಕಾರಾತ್ಮಕವಾಗುತ್ತದೆ. ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯ ಅಕ್ಕನಾದ ಜ್ಯೇಷ್ಠಾದೇವಿಯನ್ನು ದರಿದ್ರ ದೇವತೆ ಎನ್ನಲಾಗುತ್ತದೆ. ಆಕೆಗೆ ಸ್ವಚ್ಛತೆ ಮತ್ತು ಬೆಳಕು ಎಂದರೆ ಆಗುವುದಿಲ್ಲ. ಎಲ್ಲಿ ಕೊಳಕು, ಧೂಳು, ಹಳೆ ಸಾಮಗ್ರಿಗಳು ತುಂಬಿರುತ್ತವೆಯೋ ಅಲ್ಲಿ ಆಕೆ ಶಾಶ್ವತವಾಗಿ ನೆಲೆಸುತ್ತಾಳೆ. ಮಕರ ರಾಶಿಯವರು ಕಷ್ಟಪಟ್ಟು ಸಂಪಾದಿಸಿದರೂ ಹಣ ನಿಲ್ಲದಿರಲು ಮನೆಯಲ್ಲಿ ತುಂಬಿರುವ ಈ ಭೌತಿಕ ಮತ್ತು ಮಾನಸಿಕ ನಕಾರಾತ್ಮಕ ಶಕ್ತಿಯೇ ಮುಖ್ಯ ಕಾರಣ. ಹಾಗೆಯೇ ರಾತ್ರಿ ಊಟದ ನಂತರ ಎಂಜಲು ಪಾತ್ರೆಗಳನ್ನು ತೊಳೆಯದೆ ಅಡುಗೆ ಮನೆಯ ಸಿಂಕ್ನಲ್ಲಿ ಹಾಗೇ ಬಿಟ್ಟು ಮಲಗುವುದು ಕೂಡ ದಾರಿದ್ರ್ಯಕ್ಕೆ ದೊಡ್ಡ ಕಾರಣವಾಗಿದೆ. ಅನ್ನಪೂರ್ಣೇಶ್ವರಿ ನೆಲೆಸುವ ಪವಿತ್ರವಾದ ಅಡುಗೆ ಮನೆಯನ್ನು ಹಾಗೆ ಅಪವಿತ್ರವಾಗಿ ಇಟ್ಟರೆ ಮನೆ ಸಾಲದ ಸುಳಿಗೆ ಸಿಲುಕುವುದು ಖಂಡಿತ. ಮನೆಯ ವಾಯುವ್ಯ ಮತ್ತು ಈಶಾನ್ಯ ಮೂಲೆಗಳು ಯಾವಾಗಲೂ ಖಾಲಿಯಾಗಿ ಅತ್ಯಂತ ಸ್ವಚ್ಛವಾಗಿ ಹಾಗೂ ಉತ್ತಮ ಬೆಳಕಿನಿಂದ ಕೂಡಿರಬೇಕು. ಹಾಗಾದರೆ ಇಂಥ ಭಯಾನಕ ನಕಾರಾತ್ಮಕ ಶಕ್ತಿಗಳಿಂದ ಮತ್ತು ವಿಷಪೂರಿತ ವ್ಯಕ್ತಿಗಳಿಂದ ಮಕರ ರಾಶಿಯವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು ಹೇಗೆ? ಇದಕ್ಕೆ ನಮ್ಮ ಪ್ರಾಚೀನ ಮುನಿಗಳು ಅತ್ಯಂತ ಶಕ್ತಿಶಾಲಿ ವಾಸ್ತು ಮತ್ತು ಆಧ್ಯಾತ್ಮಿಕ ಪರಿಹಾರಗಳನ್ನು ಹೇಳಿದ್ದಾರೆ. ಅವುಗಳನ್ನು ನಿಯಮಿತವಾಗಿ ಪಾಲಿಸಿದರೆ ನಿಮ್ಮ ಅದೃಷ್ಟ ಮತ್ತೆ ನಿಮ್ಮದಾಗುತ್ತದೆ. ಮೊದಲನೆಯದಾಗಿ, ಪ್ರತಿ ಮಂಗಳವಾರ ಮತ್ತು ಶನಿವಾರ ಬೆಳಗ್ಗೆ ಮನೆಯ ಹೊಸ್ತಿಲನ್ನು ಸ್ವಚ್ಛವಾಗಿ ತೊಳೆದು ಹಳದಿ ಕುಂಕುಮದಿಂದ ಬೊಟ್ಟು ಇಟ್ಟು ಸುಂದರವಾಗಿ ಅಲಂಕರಿಸಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ್ತಿಲು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ನಿವಾಸ ಸ್ಥಾನ. ಅದನ್ನು ಎಂದಿಗೂ ತುಳಿಯಬಾರದು. ಅದನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ಯಾವುದೇ ದುಷ್ಟಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗೆಯೇ ಮನೆ ಒರೆಸುವ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಒರೆಸಿ. ವೈಜ್ಞಾನಿಕವಾಗಿ ಸಮುದ್ರದ ಉಪ್ಪಿಗೆ ಗಾಳಿಯಲ್ಲಿ ಮತ್ತು ನೆಲದ ಮೇಲಿರುವ ನಕಾರಾತ್ಮಕ ಕಂಪನಗಳನ್ನು ಅಂದರೆ ನೆಗೆಟಿವ್ ವೈಬ್ರೇಷನ್ಗಳನ್ನು ಹೀರಿಕೊಂಡು ನಾಶಪಡಿಸುವ ಅಪಾರ ಶಕ್ತಿ ಇದೆ. ಉಪ್ಪು ನೀರಿನಿಂದ ಮನೆ ಒರೆಸಿದ ನಂತರ ಕಲ್ಲಿನ ವಾತಾವರಣದಲ್ಲಿ ಉಂಟಾಗುವ ಪ್ರಶಾಂತತೆಯನ್ನು ನೀವೇ ಸ್ವತಃ ಗಮನಿಸಬಹುದು. ಹಾಗೆಯೇ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು 4 ತುಂಡುಗಳಾಗಿ ಕತ್ತರಿಸಿ ನಿಮ್ಮ ಮನೆಯ 4 ಮೂಲೆಗಳಲ್ಲಿ ಅಥವಾ ಯಾರೂ ನೋಡದ ಜಾಗಗಳಲ್ಲಿ ಇಡಿ. ಅದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತನ್ನೊಳಗೆ ಹೀರಿಕೊಳ್ಳುತ್ತದೆ. ಮರುದಿನ ಬೆಳಿಗ್ಗೆ ಆ ತುಂಡುಗಳನ್ನು ತೆಗೆದು ಯಾರೂ ತುಳಿಯದ ಸ್ಥಳದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ. ಹಾಗೆಯೇ ನಿಮಗೆ ನೀವೇ ಸ್ವತಃ ದೃಷ್ಟಿ ತೆಗೆದುಕೊಳ್ಳಿ. ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ತಲೆಯ ಸುತ್ತಲೂ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ 3 ಬಾರಿ ತಿರುಗಿಸಿ ಸಿಂಕ್ನಲ್ಲಿ ಅಥವಾ ಬಾತ್ರೂಮ್ನಲ್ಲಿ ಬಿಸಾಕಿ. ನಿಮ್ಮ ತಲೆಯ ಭಾರ ಮತ್ತು ಕಣ್ಣಿನ ಉರಿ ತಕ್ಷಣವೇ ಕಡಿಮೆಯಾಗುವುದನ್ನು ನೀವೇ ಗಮನಿಸಬಹುದು. ಸಾಯಂಕಾಲದ ವೇಳೆ ಸೂರ್ಯ ಅಸ್ತಮಿಸುವ ಸಮಯದಲ್ಲಿ ಮನೆಯಲ್ಲಿ ಎಲ್ಲೂ ಕತ್ತಲೆ ಇಲ್ಲದಂತೆ ಖಂಡಿತವಾಗಿಯೂ ದೀಪ ಹಚ್ಚಿ ಇಡಿ. ಮನೆಗೆ ಸಾಂಬ್ರಾಣಿ ಅಥವಾ ಗುಗ್ಗಳದ ಧೂಪವನ್ನು ಹಾಕಿ ಆ ಧೂಪದ ಹೊಗೆ ಮನೆಯ ಪ್ರತಿ ಮೂಲೆಗೂ ತಲುಪುವಂತೆ ನೋಡಿಕೊಳ್ಳಿ. ಇದರಿಂದ ವಾತಾವರಣದಲ್ಲಿರುವಂತಹ ಸೂಕ್ಷ್ಮಜೀವಿಗಳು ನಾಶವಾಗುವುದಲ್ಲದೆ ದುಷ್ಟಶಕ್ತಿಗಳು ಹೆದರಿ ಓಡಿಹೋಗುತ್ತವೆ. ಮಕರ ರಾಶಿಯವರು ಎಳ್ಳೆಣ್ಣೆ ಅಥವಾ ಆಕಳ ತುಪ್ಪದಿಂದ ದೀಪ ಹಚ್ಚುವುದರಿಂದ ಶನಿದೇವರ ಅನುಗ್ರಹ ಸಂಪೂರ್ಣವಾಗಿ ದೊರೆಯುತ್ತದೆ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಮಕರ ರಾಶಿಯವರಿಗೆ ಆಂಜನೇಯ ಸ್ವಾಮಿ ಆರಾಧನೆ ಒಂದು ಅದ್ಭುತ ವರದಂತಿದೆ. ಹನುಮಂತನನ್ನು ನಿತ್ಯವೂ ಸ್ಮರಿಸುವವರ ದಾರಿಗೆ ಯಾವುದೇ ನಕಾರಾತ್ಮಕ ಶಕ್ತಿ ಸುಳಿಯಲಾರದು. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಕನಿಷ್ಠ 1 ಬಾರಿ ಹನುಮಾನ್ ಚಾಲೀಸಾ ಪಠಿಸುವುದರಿಂದ ನಿಮ್ಮ ಸುತ್ತಲೂ ಒಂದು ಅದ್ಭುತವಾದ ಶಕ್ತಿಶಾಲಿಯಾದ ಅದೃಶ್ಯ ರಕ್ಷಣಾ ಕವಚ ನಿರ್ಮಾಣವಾಗುತ್ತದೆ. ನಿಮಗೆ ಶತ್ರುಗಳ ಭಯದಿಂದ ಮತ್ತು ಪಕ್ಕದವರ ಕುತಂತ್ರಗಳ ಆತಂಕ ಹೆಚ್ಚಾಗಿದ್ದರೆ ಶಿವನ ರೌದ್ರ ರೂಪವಾದ ಕಾಲಭೈರವ ಅಷ್ಟಕವನ್ನು ಕೇಳಿ ಅಥವಾ ಪಠಿಸಿ. ಕಾಲಭೈರವ ಶತ್ರುನಾಶಕ. ನಿಮ್ಮ ಶತ್ರುಗಳನ್ನು ಅವರು ನೋಡಿಕೊಳ್ಳುತ್ತಾರೆ. ಇವೆಲ್ಲವೂ ಒಂದು ಕಡೆ ಇಟ್ಟರೆ ಈಗ ನಾನು ಹೇಳಲಿರುವ
ಮಾನಸಿಕ ಪರಿಹಾರ ಇನ್ನೊಂದು ಕಡೆ ಇದೆ. ಮೌನವೇ ಮಕರ ರಾಶಿಯವರ ಅತ್ಯಂತ ದೊಡ್ಡ ಮಹಾ ಅಸ್ತ್ರ. ಇಂದಿನಿಂದ ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ವ್ಯವಹಾರಗಳನ್ನು, ನೀವು ಮಾಡಲಿರುವ ಹೊಸ ಕೆಲಸಗಳನ್ನು ಯಾರೊಂದಿಗೂ, ಅದರಲ್ಲೂ ಮುಖ್ಯವಾಗಿ ನಿಮಗಿರುವ ಅತ್ಯಂತ ಆಪ್ತ ವ್ಯಕ್ತಿಗಳೊಂದಿಗೆ ಅಪ್ಪಿತಪ್ಪಿಯೂ ಹಂಚಿಕೊಳ್ಳಬೇಡಿ. ನೀವು ಹೊಸ ಮನೆ ಖರೀದಿಸಬೇಕೆಂದಿದ್ದರೂ, ಹೊಸ ಕಾರು ತೆಗೆದುಕೊಳ್ಳಬೇಕೆಂದಿದ್ದರೂ ಅಥವಾ ಮಕ್ಕಳಿಗೆ ಒಳ್ಳೆಯ ಸಂಬಂಧ ಹುಡುಕುತ್ತಿದ್ದರೂ ಆ ಕೆಲಸ 100ಕ್ಕೆ 100ರಷ್ಟು ಪೂರ್ಣಗೊಂಡು ನೀವು ಆ ಕಾರಿನಿಂದ ಕೆಳಗೆ ಇಳಿಯುವವರೆಗೂ ಅದನ್ನು ರಹಸ್ಯವಾಗಿಯೇ ಇಡಿ. ಮೌನವಾಗಿ ಕೆಲಸ ಮಾಡಿ. ನಿಮ್ಮ ಯಶಸ್ಸು ಮಾತ್ರ ಹೊರ ಪ್ರಪಂಚಕ್ಕೆ ಸದ್ದು ಮಾಡಬೇಕೇ ಹೊರತು ನಿಮ್ಮ ಮಾತುಗಳಲ್ಲ. ಮಕರ ರಾಶಿಯವರು ಜನರ ವಿಷಯದಲ್ಲಿ ಒಂದು ಕಠಿಣವಾದ ಗಡಿಯನ್ನು ಇಟ್ಟುಕೊಳ್ಳಬೇಕು. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅವರು ನಿಮಗೆ ಜೀವನ ಪೂರ್ತಿ ಕೃತಜ್ಞತೆಯಿಂದ ಇರಬೇಕು ಎಂದು ಅಪೇಕ್ಷಿಸಬೇಡಿ. ಈ ಪ್ರಪಂಚವು ತುಂಬಾ ಸ್ವಾರ್ಥಪೂರಿತವಾಗಿದೆ. ನೀವು ಯಾರಿಗೆ ಅತಿಯಾಗಿ ಸಹಾಯ ಮಾಡುತ್ತೀರೋ, ಯಾರನ್ನು ನಿಮ್ಮ ರಕ್ತ ಬೆವರು ಸುರಿಸಿ ಮೇಲೆ ತರುತ್ತೀರೋ ಅವರೇ ಒಂದು ದಿನ ನೀವು ದುರ್ಬಲರಾಗಿದ್ದಾಗ ನಿಮ್ಮ ವಿರುದ್ಧ ಸಂಚು ರೂಪಿಸುವ ಅಪಾಯವಿರುತ್ತದೆ. ಇದು ಮಕರ ರಾಶಿಯವರಿಗೆ ಇರುವಂಥ ಒಂದು ಜನ್ಮ ಶಾಪದಂತೆ. ಅದಕ್ಕಾಗಿಯೇ ಪಾತ್ರವನ್ನು ಅರಿತು ದಾನ ಮಾಡು ಎಂಬ ನಮ್ಮ ಹಿರಿಯರ ಗಾದೆ ಮಾತನ್ನು ನೆನಪಿನಲ್ಲಿಡಿ. ಯಾರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡಬೇಕು ಎಂಬುದಕ್ಕೆ ಮೊದಲೇ ಒಂದು ಮಿತಿಯನ್ನು ಹಾಕಿಕೊಳ್ಳಿ. ಬೇರೆಯವರಿಗಾಗಿ ನೀವು ಸಾಲ ಮಾಡಿ ನಿಮ್ಮ ಆಸ್ತಿಪಾಸ್ತಿಗಳನ್ನು ಅಡವಿಟ್ಟು ಹಣ ಕೊಡಬೇಡಿ. ಅವರು ಆ ಹಣವನ್ನು ಮುಳುಗಿಸಿ ಆರಾಮವಾಗಿರುತ್ತಾರೆ. ಆದರೆ ನೀವು ಮಾತ್ರ ಬೀದಿಗೆ ಬರುವ ದಣಿಯ ಪರಿಸ್ಥಿತಿ ಬರುತ್ತದೆ. ನಿಮ್ಮ ಪ್ರಗತಿಯನ್ನು ತಡೆಯಲು ಹಗಲಿರುಳು ಪ್ರಯತ್ನಿಸುತ್ತಿರುವ ಆ ವ್ಯಕ್ತಿ ಯಾರು ಎಂಬ ಬಗ್ಗೆ ಈಗ ನಿಮಗೆ ಸ್ಪಷ್ಟವಾದ ಕಲ್ಪನೆ ಬಂದಿರುತ್ತದೆ. ಈ ಹೊತ್ತಿಗೆ ನಿಮ್ಮ ಕಣ್ಣ ಮುಂದೆ ಒಬ್ಬರ ಮುಖ ಬಂದು ಹೋಗಿರುತ್ತದೆ. ಒಂದು ವೇಳೆ ಇನ್ನೂ ಸಂದೇಹವಿದ್ದರೆ ನಿಮ್ಮ ಕನಸುಗಳನ್ನು ಕೂಡ ಗಮನಿಸಿ. ಕೆಲವೊಮ್ಮೆ ದೈವ ಅಥವಾ ನಮ್ಮ ಸೂಕ್ಷ್ಮ ಪ್ರಜ್ಞೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಕನಸುಗಳ ಮೂಲಕವೂ ಬಲವಾದ ಮುನ್ಸೂಚನೆಗಳನ್ನು ಕೊಡುತ್ತದೆ. ನಿಮಗೆ ಯಾರಾದರೂ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಪದೇ ಪದೇ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಅಥವಾ ಅವರು ನಿಮಗೆ ಮೋಸ ಮಾಡಿರುವಂತೆ, ಬೆನ್ನಿಗೆ ಚೂರಿ ಹಾಕುತ್ತಿರುವಂತೆ ಕನಸು ಬಂದರೆ ಅದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಮನಸ್ಸಿನ 6ನೇ ಇಂದ್ರಿಯ ಅಂದರೆ ಸಿಕ್ಸ್ತ್ ಸೆನ್ಸ್ ನಿಮಗೆ ನೀಡುತ್ತಿರುವ ಎಚ್ಚರಿಕೆ ಅದಾಗಿರುತ್ತದೆ. ಆ ಎಚ್ಚರಿಕೆಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಿರ್ಲಕ್ಷಿಸಬೇಡಿ. ಆ ವ್ಯಕ್ತಿಯನ್ನು ಪತ್ತೆ ಹಚ್ಚುವುದೆಂದರೆ ನೇರವಾಗಿ ಹೋಗಿ ಅವರೊಂದಿಗೆ ಜಗಳ ಮಾಡುವುದಾಗಲಿ ಅಥವಾ ಅವರ ಕಾಲರ್ ಹಿಡಿದು ಪ್ರಶ್ನಿಸುವುದಾಗಲಿ ಅಲ್ಲ. ಅವರೊಂದಿಗೆ ವಾದ ಕೇಳಿದರೆ ನಿಮ್ಮ ಶಕ್ತಿ ಇನ್ನಷ್ಟು ವ್ಯರ್ಥವಾಗುತ್ತದೆ. ಅದಕ್ಕಾಗಿಯೇ ಅವರಿಗೆ ನಿಮ್ಮ ಜೀವನದಿಂದ ಸೈಲೆಂಟ್ ಕಟಿಂಗ್ ಕೊಡಿ. ಅವರನ್ನು ನಿಮ್ಮ ದೈನಂದಿನ ಜೀವನದಿಂದ ಹಾಗೂ ನಿಮ್ಮ ಆಲೋಚನೆಗಳಿಂದ ಮೌನವಾಗಿ ನಿಧಾನವಾಗಿ ದೂರವಿಡುವುದೇ ನಿಮ್ಮ ನಿಜವಾದ ಬುದ್ಧಿವಂತಿಕೆ ಅನಿಸಿಕೊಳ್ಳುತ್ತದೆ. ಅವರ ಫೋನ್ ಕರೆಗಳನ್ನು ಕ್ರಮೇಣ ಕಡಿಮೆ ಮಾಡಿ. ಅವರೊಂದಿಗೆ ವೈಯಕ್ತಿಕ ವಿಷಯಗಳು ಹಾಗೂ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಚರ್ಚಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ. ಇದರಿಂದ ನಿಮ್ಮ ಮನಃಶಾಂತಿ ತಕ್ಷಣವೇ ಹೆಚ್ಚಾಗುತ್ತದೆ. ಮನಃಶಾಂತಿ ಎಲ್ಲಿ ಇರುತ್ತದೆಯೋ, ಪ್ರಶಾಂತತೆ ಎಲ್ಲಿ ನೆಲೆಸುತ್ತದೆಯೋ ಅಲ್ಲೇ ಸಕಲ ಅಷ್ಟ ಐಶ್ವರ್ಯಗಳು ಹಾಗೂ ಲಕ್ಷ್ಮೀದೇವಿಯು ಬಂದು ನೆಲೆಸುತ್ತಾಳೆ. ಸ್ನೇಹಿತರೆ, ನೀವು ಯಾವುದೇ ದಿನದಲ್ಲಾಗಲಿ ಎಂತಹದ್ದೇ ಪರಿಸ್ಥಿತಿಯಲ್ಲಾಗಲಿ ಅಧೈರ್ಯ ಪಡಬೇಡಿ. ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಹಣೆಬರಹದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಅವೆಲ್ಲವೂ ಸುಲಭವಾಗಿ ದಾಟಿ ಮುಂದೆ ಹೋಗುವ ಶಕ್ತಿ ಮತ್ತು ಧೈರ್ಯ ನಿಮ್ಮಲ್ಲಿ ಹುಟ್ಟಿನಿಂದಲೇ ಇವೆ. ನೀವು ನ್ಯಾಯಾಧೀಶರಾದ ಶನಿದೇವರ ಪುತ್ರರು. ಕಷ್ಟಪಡುವುದು ನಿಮ್ಮ ಸಹಜ ಸ್ವಭಾವ. ಆದ್ದರಿಂದ ಆ ಕಷ್ಟಕ್ಕೆ ತಕ್ಕಂತೆ ಅದ್ಭುತವಾದ ಹಾಗೂ ಶಾಶ್ವತವಾದ ಯಶಸ್ಸು ಕೂಡ ನಿಮಗೆ ಸಿಗುತ್ತದೆ. ಒಬ್ಬ ಮಕರ ರಾಶಿಯ ವ್ಯಕ್ತಿ ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ಕುಸಿದು ಹೋಗಿದ್ದಾನೆ ಎಂದು ಸಂತೋಷ ಪಡುವ ನಿಮ್ಮ ರಹಸ್ಯ ಶತ್ರುಗಳಿಗೆ ತಿಳಿಯದೆ ಸತ್ಯವೇನೆಂದರೆ ಇಲ್ಲಿಯವರೆಗೂ ನೀವು ಸೋತಿಲ್ಲ, ಬದಲಿಗೆ ಪರೀಕ್ಷೆಯಲ್ಲಿದ್ದೀರಿ. ಈಗ ನೀವು ನಿಜವನ್ನು ತಿಳಿದುಕೊಂಡಿದ್ದೀರಿ. ಇನ್ನು ನಿಮ್ಮ ಜೀವನವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮಕರ ರಾಶಿಯವರು ಕೆಳಗೆ ಬೀಳುವುದು ಶಾಶ್ವತದ ಸೋಲಲ್ಲ. ಒಂದು ಸ್ಪ್ರಿಂಗ್ನಂತೆ ಹಿಂದೆ ಸರಿದು ಸಮಯ ನೋಡಿ 100 ಪಟ್ಟು ವೇಗದಲ್ಲಿ ಮುಂದಕ್ಕೆ ನೆಗೆಯಲು ಎಂಬುದು ಆ ಶತ್ರುಗಳಿಗೆ ಅರ್ಥವಾಗುವುದಿಲ್ಲ. ಈ ಸುದೀರ್ಘವಾದ ವಿಡಿಯೋದಲ್ಲಿ ಹೇಳಿರುವಂಥ ವಾಸ್ತು ನಿಯಮಗಳು ಹಾಗೂ ಮಾನಸಿಕ ಪರಿಹಾರಗಳನ್ನು ಪಾಲಿಸುತ್ತಾ ನಿಮಗೆ ಕೇಡು ಬಯಸುವ ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿದ್ದರೆ ಮುಂಬರುವ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನವು ಒಂದು ಅದ್ಭುತವಾದ ಹಾಗೂ ಊಹಿಸಲಾರದ ತಿರುವು ಪಡೆಯುತ್ತದೆ. ಇಷ್ಟು ದಿನ ಅರ್ಥಕ್ಕೆ ನಿಂತು ಹೋಗಿದ್ದ ನಿಮ್ಮ ಎಲ್ಲ ಕೆಲಸಗಳು ಚುರುಕಾಗಿ ಪೂರ್ಣಗೊಳ್ಳುತ್ತವೆ. ಮೊದಲಿಗೆ ನಿಮ್ಮ ಮನೆಯನ್ನು ಶುದ್ಧೀಕರಿಸಿ, ಅನಗತ್ಯ ವಸ್ತುಗಳನ್ನು ಹೊರಹಾಕಿ, ನಿಮ್ಮ ಸುತ್ತಲಿರುವ ವ್ಯಕ್ತಿಗಳನ್ನು ಒಂದು ಫಿಲ್ಟರ್ ಹಾಕಿ
ಪರೀಕ್ಷಿಸಿ. ಯಾರನ್ನು ನಂಬಬೇಕು, ಯಾರನ್ನು ದೂರವಿಡಬೇಕು ಎಂಬುದು ಸ್ಪಷ್ಟತೆಗೆ ಬನ್ನಿ. ದೈವ ಪ್ರಾರ್ಥನೆಯೊಂದಿಗೆ ಆಧ್ಯಾತ್ಮಿಕವಾಗಿ ಬಲಶಾಲಿಯಾಗಿ. ಆಗ ನೋಡಿದಾಗ ನಿಮಗೆ ಸಿಗಬೇಕಾದ ಅದೃಷ್ಟ ಮತ್ತು ಸಮಾಜದಲ್ಲಿ ಸಿಗಬೇಕಾದ ಗೌರವ ಎಷ್ಟು ವೇಗವಾಗಿ ನಿಮ್ಮ ಬಾಗಿಲು ತಟ್ಟುತ್ತದೆ ಎಂದು. ನಿಮ್ಮ ಪವಿತ್ರವಾದ ಕಷ್ಟಕ್ಕೆ ತಕ್ಕ ಪ್ರತಿಫಲ 100ಕ್ಕೆ 100ರಷ್ಟು ಸಿಗಬೇಕೆಂದು ಮಕರ ರಾಶಿಯವರು ಮುಂಬರುವ ದಿನಗಳಲ್ಲಿ ಅಷ್ಟ ಐಶ್ವರ್ಯಗಳು ಹಾಗೂ ಆಯುರಾರೋಗ್ಯಗಳೊಂದಿಗೆ ತೇಲಾಡಬೇಕೆಂದು ಮತ್ತು ನಿಮ್ಮ ಕುಟುಂಬದ ಯಾವಾಗಲೂ ಸಂತೋಷದಿಂದ ನಗುತ್ತಿರಬೇಕೆಂದು ನಾನು ಆ ಭಗವಂತನಲ್ಲಿ ಮನಸಾರೆ ಪ್ರಾರ್ಥಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.